ಇಲ್ಲ ಫ್ರೆಂಡ್ಸ್, ಇವತ್ತು ಕಾಟೇರ ಸಿನಿಮಾ ರಿವ್ಯೂ ಕೊಡೋಣ ಅಂತ ನಾನ್ ಬಂದಿದ್ದೀನಿ. ಬಟ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ವಿಚಾರ ಹಂಚ್ಕೊಳಕ್ ಇಷ್ಟಪಡ್ತಿದ್ದೀನಿ. ಅದೇ ದರ್ಶನ್ ಅವರ ಸಿನಿಮಾಗಳಿಗೂ ನನಗಿರುವಂತ ಒಂದು ಬಂಧ. ಫಸ್ಟ್ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದು ವಿರಾಟ್ ಅನ್ನೋ ಒಂದು ಮೂವಿ. ಹೆವಿ ಡಿಸಪಾಯಿಂಟ್ ಇಂದ ಆಚೆ ಬಂದೆ. ಸೊ ಅದೇ ತರ ಡಿಸಪಾಯಿಂಟ್ಮೆಂಟ್ಸ್ ಮತ್ತೆ ಬರುತ್ತೆ ಅನ್ನೋ ಅಂತ ಮ್ಯಾಕ್ಸಿಮಮ್ ನೋಡಕ್ ಹೋಗ್ತಿರ್ಲಿಲ್ಲ. ಅಂದ್ರೆ ಅವ್ರ ಮೂವಿನ ಥಿಯೇಟರ್ ಅಲ್ಲಿ ನೋಡೋದು ಬ್ಯಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆಫ್ಟರ್ ಫ್ರೆಂಡ್ಸ್ ಇಂದಾನೋ ಅಥವಾ ಮೂವಿಗೆ ಬರ್ತಿದ್ದಂತ ಹೈಪ್ ಇಂದಾನೋ ಮತ್ತೆ ಹೋಗಿ ಥಿಯೇಟರ್ಗೆ ಅವರ ಸಿನಿಮಾಗಳನ್ನ ನೋಡ್ತಿದ್ದೆ. ಆಗ್ಲೂ ಅಷ್ಟೇ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಆಗಿನೇ ಬರ್ತಿದೆ. ಬಿಕಾಸ್ ನಾನ್ ದುಡ್ಡು ಕೊಡ್ತಿದ್ದೀನಿ, ನನ್ಗೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಈ ಸಿನಿಮಾಗೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಬುಕ್ ಮಾಡ್ಲಾ ಅಂತ ಕೇಳಿದ್ರು. ಇಮಿಡಿಯೇಟ್ ಫ್ರೆಂಡ್ಸ್ ಜೊತೆ ಅಲ್ವಾ ಅಂತಲೇ ಬುಕ್ ಮಾಡು ಅಂತ ಅಂದ್ಬಿಟ್ಟೆ. ನೆಕ್ಸ್ಟ್ ಮಿನಿಟೇ ಮತ್ತೆ ಕಾಲ್ ಕಟ್ ಮಾಡಿದ್ಮೇಲೆ ಮತ್ತೆ ರಿಟರ್ನ್ ಕಾಲ್ ಮಾಡಿದೆ ನಾನು. ಬುಕ್ ಮಾಡ್ಬಿಟ್ಟಿದ್ದೀರಾ ಅಂತ, ಆಗ್ಬಿಟ್ಟಿದೆ ಅಂತಂದ. ಇಲ್ಲ ಅಂತಂದ್ರೆ ಹೇಳ್ಬೋದಿತ್ತಲ್ಲ ಬೇಡ ಅಂತ ಅನ್ಕೊಳ್ತಿದ್ದೆ. ಬಟ್ ಬುಕ್ ಮಾಡಿದೀವಿ ಅಂದ್ಬಿಟ್ಟು ಹೆಂಗೋ ಅದೇ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಹೋದೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಬಟ್ ಆಫ್ಟರ್ ಸಾರಥಿ, ದರ್ಶನ್ ಅವರ ಸಿನಿಮಾಗೆ ದುಡ್ಡು ಕೊಟ್ಟು ಥಿಯೇಟರ್ಗೆ ಹೋಗಿದ್ದಕ್ಕೆ ಒಂದು ಫುಲ್ ಮೀಲ್ಸ್ ಆಗಿ ಸಿಕ್ಕಿರುವಂತ ಸಿನಿಮಾ ಕಾಟೇರ. ಅದಕ್ಕೆ ನಾನು ಇವತ್ತು ರಿವ್ಯೂ ಹಂಚ್ಕೊಳ್ತಿದ್ದೀನಿ. ಅವ್ರಿಗೆ ಈ ಮೂವಿಯಿಂದ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು, ಬೇರೆ ಯಾವ ಮೂವಿ ಅನಿಸಿಲ್ಲ ನನಗೆ. ಅದಕ್ಕಾಗಿ ನಾನು ಇವತ್ತು ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ರಿವ್ಯೂನ ತುಂಬಾ ಪಾಸಿಟಿವ್ ಆಗಿ ತಗೊಳ್ತೀರಾ ಅನ್ಕೊಳ್ತಿದ್ದೀನಿ. ಸೊ ಕಮಿಂಗ್ ಟು ದ ರಿವ್ಯೂ, ಈ ಸಿನಿಮಾ ಕತೆ ಏನು ಅಂತಂದ್ರೆ 1950ರ ದಶಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಎಂಬ ಒಂದು ಕಾಯ್ದೆಯನ್ನ ಸರ್ಕಾರ ಹೊರಡಿಸುತ್ತೆ. ಆಗ ಭೂಮಿಯೆಲ್ಲ ಜಮೀನ್ದಾರರ ಕೈಯಲ್ಲಿತ್ತು. ರೈತರೆಲ್ಲ ಅವರ ಕಾಲ್ ಕೆಳಗಡೆ ಕೆಲಸ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಜಮೀನ್ದಾರರು ಕಾಯ್ದೆ ಬಂದ ನಂತರ ದೊಡ್ಡ ಮನ್ಸು ಮಾಡಿಕೊಂಡು ಅವರು ಉಳುತ್ತಿರುವಂತಹ ಹೊಳಗಳನ್ನ ಅವರಿಗೆ ಕೊಟ್ರ. ರೈತರಿಗೆ ಅವತ್ತಿದ್ದಂತ ಎಜುಕೇಶನ್ಗೆ ಈ ವಿಷಯ ಅವ್ರಿಗೆ ಅರ್ಥ ಆಗಿತ್ತ? ಅರ್ಥ ಮಾಡ್ಕೊಂಡ್ರೆ ಜಮೀನ್ದಾರರಿಗೆ ತಿರುಗಿ ಬಿದ್ದು ತಮ್ಮ ಭೂಮಿಯನ್ನು ತಾವು ವಶಪಡಿಸಿಕೊಳ್ಳುವಂತ ಶಕ್ತಿ ಅವರಿಗಿತ್ತ? ಧೈರ್ಯ ಇತ್ತ? ಇದ್ರೆ ಏನಾಗತ್ತೆ ಅನ್ನೋದೇ ಕಾಟೇರ ಸಿನಿಮಾ. ಸೊ ಇದಕ್ಕೂ ಮೀರಿ ಕಥೆಯನ್ನು ಹೇಳ್ಬಾರ್ದು. ನೀವು ಥಿಯೇಟರ್ಗೆ ಬಂದೆ ಈ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾಗಳು ಚೆನ್ನಾಗಿದೆ. ಅಂಡ್ ಈ ಮೂವಿಯಲ್ಲಿ ನನಗೆ ಅಷ್ಟಾಗಿ ನೆಗೆಟಿವ್ಸ್ ಕಾಣಿಸಿಲ್ಲ. ಸೊ ನಾನು ಪಾಸಿಟಿವ್ಸ್ ಹೇಳ್ತೀನಿ. ಪಾಸಿಟಿವ್ಸ್ ಮಾತ್ರನೇ ಹೇಳಂಗಿದ್ರೆ ಅದು ರಿವ್ಯೂ ಆಗುತ್ತಾ ಅಂತ ನೀವು ಕೇಳಿದ್ರೆ, ಪಾಸಿಟಿವ್ಸ್ ಇದ್ದಾಗ ನೆಗೆಟಿವ್ಸ್ ಹೇಳಿದ್ರೆ ಯಾಕೋ ಮುಟ್ಟಾಳ ಹೇಳ್ತಿದ್ಯಾ ಅಂತ ಅಲ್ವಾ? ನೆಗೆಟಿವ್ ಇಲ್ಲ ಅನ್ನೋ ಮೂವಿಗೆ ಪಾಸಿಟಿವ್ಸ್ ಮಾತ್ರನೇ ಹೇಳ್ಬೇಕಾಗತ್ತೆ. ನನಗೆ ಒಂದೇ ಒಂದು ನೆಗೆಟಿವ್ ಅನ್ನಿಸ್ತು. ಅದೇನು ಅಂತಂದ್ರೆ, ಈ ಮೂವಿಯಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ತೀರ್ಕೊಳ್ತಾರೆ. ಅವಾಗ ಒಂದು 5ರಿಂದ 10 ನಿಮಿಷ ಲ್ಯಾಗ್ ಅನ್ನಿಸ್ತು ಮೂವಿ. ಬಿಟ್ರೆ ಎಲ್ಲೂ ಕೂಡ ಬೋರ್ ಆಗಿಲ್ಲ. ತುಂಬಾ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಅಂಡ್ ಕಮಿಂಗ್ ಟು ದ ಡೈರೆಕ್ಷನ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಬರ್ಟ್ ಮಾಡಿದ್ದು ಈ ಡೈರೆಕ್ಟರ್ನ ಅನ್ನೋಷ್ಟು ಡಿಫರೆನ್ಸ್ ಈ ಸಿನಿಮಾದಲ್ಲಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಂಪೇರ್ ಟು ರಾಬರ್ಟ್. ಅಂಡ್ ಆಕ್ಟರ್ಸ್ ವಿಚಾರಕ್ಕೆ ಬಂದ್ರೆ, ಅವ್ರು ಇವರು ಅಂತಲ್ಲ, ಪ್ರತಿಯೊಬ್ರು ಪ್ರಾಣ ಇಟ್ಟ ಕೆಲಸ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿಯಲ್ಲಿ ಒಂದು ವಿಷಯನ ನಾವು ಅಬ್ಸರ್ವ್ ಮಾಡ್ಬೇಕಾಗಿದೆ. ಏನು ಅಂತಂದ್ರೆ, ಇದಕ್ಕಿಂತ ಮುಂಚೆ ದರ್ಶನ್ ಅವರ ಸಿನಿಮಾಗಳಲ್ಲಿ ಈ ಟೈಮ್ ಒಂದು ಸಾಂಗ್ ಬರಬೇಕು, ಈ ಟೈಮ್ ಒಂದು ಡೈಲಾಗ್ ಬರಬೇಕು, ಈ ಟೈಮ್ ಒಂದು ಫೈಟ್ ಬರಬೇಕು ಅನ್ನೋ ತರ ಇತ್ತು. ಈ ಸಿನಿಮಾದಲ್ಲಿ ಮಾತ್ರ ಒಂದು ಕತೆ, ಈ ಟೈಮಲ್ಲಿ ಸಾಂಗ್ ಕೇಳಿದೆ, ಈ ಟೈಮಲ್ಲಿ ಫೈಟ್ ಕೇಳಿದೆ, ಈ ಟೈಮಲ್ಲಿ ಡೈಲಾಗ್ ಕೇಳಿದೆ, ಅದನ್ನ ಮಾತ್ರನೇ ದರ್ಶನ್ ಅವ್ರು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಮಗೆ ದರ್ಶನ್ ಅವರು ಕಾಣಿಸಲ್ಲ, ಕಾಟೇರ ಕಾಣಿಸ್ತಾರೆ. ಅಷ್ಟು ಡಿಫ್ರೆನ್ಶಿಯೇಷನ್ ಇದೆ ಈ ಮೂವಿಗೆ ಅವರ ಹಳೆ ಮೂವೀಸಿಗೆ ಕಂಪೇರ್ ಮಾಡಿದ್ರೆ ಅಂತ ನನಗನ್ನಿಸ್ತು. ಅಂಡ್ ಆಕ್ಟಿಂಗ್ ಮಾತ್ರ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಆದ್ರೂ ಅವ್ರಿಗಿರುವಂತ ಎಕ್ಸ್ಪೀರಿಯನ್ಸ್ಗೆ 100% ಕೊಟ್ಟಿದ್ದಾರೆ ಅಂತ ಮಾತ್ರ ಅನಿಸ್ತು ನನಗೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಅಂಡ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಸಿನಿಮಾಗೆ. ಜೊತೆಗೆ ಕಲರ್ ಗ್ರೇಡಿಂಗ್ ಕೂಡ ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ. ಇನ್ನೊಂದು ವಿಚಾರ ಏನಂತಂದ್ರೆ, ಫೈಟ್ ಜನರಲಿ ನಮ್ಮವ್ರಿಗೆ ಏನಿರುತ್ತೆ ಅಂತಂದ್ರೆ, ತೆಲುಗು ಸಿನಿಮಾ ನೋಡ್ತಿದೀವಿ, ತಮಿಳ್ ಸಿನಿಮಾ ನೋಡ್ತಿದೀವಿ, ಅವ್ರು ಮಾಡ್ದಂಗೆ ಯಾಕೆ ನಮ್ಮವರು ಫೈಟ್ಸ್ ನ ತೆಗಿತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಈ ಸಿನಿಮಾದಲ್ಲಿ ಆ ಮಜಾ ಸಿಗುತ್ತೆ. ಅವರು ಫೈಟ್ಸ್ ನ ಸಖತ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಏನೂ ಕಡಿಮೆ ಆಗಿಲ್ಲ ಈ ಸಿನಿಮಾಗೆ. ಫೈಟ್ಸ್ ಮಾತ್ರ ಮಸ್ತ್ ಆಗಿದೆ. ಅಂಡ್ ದರ್ಶನ್ ಅವರು ಕೂಡ ತುಂಬಾ ಚೆನ್ನಾಗಿ ಈ ಫೈಟ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಫೈಟಿಂಗ್ ನಡೆಯೋ ಟೈಮಲ್ಲಿ ಮಾತ್ರ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಸಾಂಗ್ಸ್ ಕೂಡ ಚೆನ್ನಾಗಿದೆ, ಕೇಳೋದಕ್ಕೆ ಅಲ್ಲ ನೋಡೋದಕ್ಕೆ. ಆ ಸಾಂಗ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಲೊಕೇಶನ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. 4ನೇ ವಿಚಾರ ಬಂದ್ರೆ, ಈ ಮೂವಿಯಲ್ಲಿ ಹಾಕಿರುವಂತ ಸೆಟ್ 1950ರ ದಶಕದಲ್ಲಿ ನಡೆದಿರುವಂತ ಕತೆ ಇದು. ಸೊ ಅದಕ್ಕೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಸೆಟ್ ಹಾಕಿದ್ದಾರೆ. ಕೆಲವೊಂದ್ ಕಡೆ ಸೆಟ್ ಅಂತ ಗೊತ್ತಾಗುತ್ತೆ, ಬಟ್ ಹಾಕಿರುವಂತ ಸೆಟ್ ನ
ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹೇಳುವಂತ ವಿಚಾರ ಏನು ಅಂತಂದ್ರೆ, ನೀವು ಕೊಡುವಂತ 100 ರೂಪಾಯಿಗೋ 200 ರೂಪಾಯಿಗೋ ಈ ಸಿನಿಮಾ ನಿಮಗೆ ಮೋಸ ಮಾಡಲ್ಲ. ತುಂಬಾ ಚೆನ್ನಾಗಿದೆ. ಎಷ್ಟೋ ಮೂವೀಸ್ ಗಿಂತ ಇತ್ತೀಚೆಗೆ ಬಂದಿರೋದ್ರಲ್ಲಿ ಕಾಟೇರ ದಿ ಬೆಸ್ಟ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಕಾಟೇರ ದಿ ಬೆಸ್ಟ್. ಈ ಸರಿ ದರ್ಶನ್ ಅವರು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನನಗಾಗಿರುವಂತ ಡಿಸಪಾಯಿಂಟ್ಮೆಂಟ್ ನ ಮೀರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಸರಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನಿಸ್ತು. ಇಲ್ಲಿವರೆಗೂ ನನ್ನ ಚಾನಲ್ ಅಲ್ಲಿ ಯಾವುದೇ ಮೂವಿ ರಿವ್ಯೂ ಬಂದಿಲ್ಲ. ನಾನು ಮಾಡ್ತಿರುವಂತ ಮೊದಲನೇ ಮೂವಿ ರಿವ್ಯೂ ಇದು. ಇದನ್ನ ಪಾಸಿಟಿವ್ ಆಗಿ ತಗೊಳ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಅಂಡ್ ಇದೇ ರೀತಿ ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಿರ್ತೀನಿ. ಜನರಲಿ ನಾನು ರಿವ್ಯೂ ಮಾಡ್ತಿರಲ್ಲ, ಒಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಿರ್ತೀನಿ. ಒಂದು ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತಾ ಇರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ಮೂವಿನ ನೀವು ಸಪೋರ್ಟ್ ಮಾಡಬೇಕು ಅನ್ಕೊಂಡ್ರೆ, ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ರಾಬರ್ಟ್ ಮಾಡೋ ಬದಲು ಇದನ್ನೇ ಪ್ಯಾನ್ ಇಂಡಿಯಾ ಮಾಡ್ಬೋದಿತ್ತಪ್ಪ.